ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರುವ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ಟೆಕ್ನಾಲಜಿ ವರ್ಲ್ಡ್ನಲ್ಲಿ ಸಂಚಲನ ಮೂಡಿಸುತ್ತಿರುವ ಚಾಟ್ ಜಿಟಿಪಿ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವಿಶ್ವಾದ್ಯಂತ ತಂತ್ರಜ್ಞಾನ ಲೋಕದಲ್ಲಿ ಇತ್ತೀಚೆಗೆ ಹರಿದಾಡುತ್ತಿರುವ ಹಾಗೂ ಭಾರಿ ಸಂಚಲನ ಮೂಡಿಸುತ್ತಿರುವ ವಿಷಯವೆಂದರೆ ಚಾಟ್ ಜಿಟಿಪಿ, ಭವಿಷ್ಯದ ತಂತ್ರಜ್ಞಾನ ಎಂದು ಕರೆಸಿಕೊಳ್ಳುವ ಈ ಚಾಟ್ ಜಿಟಿಪಿ ತಂತ್ರಜ್ಞಾನದ ಬಗ್ಗೆ ಜನರಿಗೆ ಇನ್ನಿಲ್ಲದ ಕುತೂಹಲ ಉಂಟಾಗಿದ್ದು, ಏನಿದು ಚಾಟ್ ಜಿಟಿಪಿ, ಈ ಹೊಸ ತಂತ್ರಜ್ಞಾನ ಭಾರಿ ಸಂಚಲನ ಮೂಡಿಸುತ್ತಿರುವುದಕ್ಕೆ ಮತ್ತು ಈ ಹೊಸ ತಂತ್ರಜ್ಞಾನದಿಂದ ಆಗುವ ಬದಲಾವಣೆ ಏನು ಎಂಬ ಹಲವಾರು ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಚಾಟ್ ಜಿಟಿಪಿ ತಂತ್ರಜ್ಞಾನದ ಕುರಿತಂತೆ ಸಂಪೂರ್ಣ ಮಾಹಿತಿ ಒದಗಿಸಲು ನಾನು ಸಿದ್ಧನಾಗಿದ್ದೇನೆ. ನಿಮಗೆ ಕೂಡ ಈ ಬಗ್ಗೆ ಸಾಕಷ್ಟು ತಿಳಿದುಕೊಳ್ಳಲು ಹಂಬಲವಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ವೀಕ್ಷಣೆ ಮಾಡಿ. ಚಾಟ್ ಜಿಟಿಪಿ ಎಂದರೇನು? ಈಗಾಗಲೇ ಎಲ್ಲ ಕಡೆ ಸಂಚಲನ ಮೂಡಿಸಿ ತಂತ್ರಜ್ಞಾನ ಲೋಕದಲ್ಲಿ ಹೊಸ ಯುಗವನ್ನು ಪ್ರಾರಂಭಿಸಿರುವ ಚಾಟ್ ಜಿಟಿಪಿ ಎಂಬುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಸಂಶೋಧನಾ ರಿಸರ್ಚ್ ಓಪನ್ AI ಮೂಲಕವಾಗಿ ಸಿದ್ಧಪಡಿಸಿರ್ತಕ್ಕಂಥ AI ಬೆಂಬಲಿತ ಚಾಟ್ ಜಿಟಿಪಿ ಆಗಿದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಥವಾ ಕೃತಕ ಬುದ್ಧಿಮತ್ತೆಯ ಒಂದು ಸಾಧನೆ ಎಂದು ಕರೆಯಬಹುದು. ಈ ಚಾಟ್ ಜಿಟಿಪಿ ಮೂಲಕ ಯೂಸರ್ಸ್ ತಮ್ಮೆಲ್ಲ ಪ್ರಶ್ನೆಗಳಿಗೆ ಕ್ಷಣ ಮಾತ್ರದಲ್ಲೇ ಉತ್ತರಿಸಿಕೊಳ್ಳುವ ಹಾಗೂ ಮನುಷ್ಯನ ಭಾಷೆಯಲ್ಲೇ ಉತ್ತರಿಸುವ ಸಾಮರ್ಥ್ಯವನ್ನು ಈ ಚಾಟ್ ಜಿಟಿಪಿಯನ್ನು ಹೊಂದಿರುತ್ತದೆ. ಒಂದು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವಾಗಿದ್ದು, ನೀವು ಇಲ್ಲಿ ಗಮನಿಸಬಹುದು, ಗೂಗಲ್ ಸರ್ಚ್ ಮೂಲಕ ಸರ್ಚ್ ಮಾಡಿದಾಗ ಇದೇ ರೀತಿಯ ಸೇವೆ ದೊರೆಯುತ್ತದೆ ಎಂದು ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಆದರೆ ಈ ಚಾಟ್ ಜಿಟಿಪಿ ತಂತ್ರಜ್ಞಾನ ಒಂದು ಹೆಜ್ಜೆ ಮುಂದೆ ಇದ್ದು, ಗೂಗಲ್ ಸರ್ಚ್ ಮೂಲಕ ಅನೇಕ ಲಕ್ಷಾಂತರ ವೆಬ್ಸೈಟ್ಗಳಲ್ಲಿ ಮೂಲಕ ನಾವು ನಮಗೆ ಬೇಕಾಗಿರ್ತಕ್ಕಂಥ ಆಯ್ಕೆಗಳನ್ನು ನೋಡಿ ಸರ್ಚ್ ಬಾರ್ನಲ್ಲಿ ತಿಳಿದುಕೊಳ್ಳುವುದಾದರೆ, ಈ ಚಾಟ್ ಜಿಟಿಪಿಯು ಹೊಸ ತಂತ್ರಜ್ಞಾನವಾಗಿದ್ದು, ಇದು ಒಂದು ಪರ್ಸನಲ್ ಅಸಿಸ್ಟೆಂಟ್ನಾಗಿದ್ದು ಅದೇ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಾಗಿದೆ. ಚಾಟ್ ಜಿಟಿಪಿ ಕಾರ್ಯ ಹೇಗೆ ನಿರ್ವಹಿಸುತ್ತದೆ ಎಂಬುದಾಗಿ ಇಲ್ಲಿ ತಿಳಿದುಕೊಳ್ಳೋಣ. ಚಾಟ್ ಜಿಟಿಪಿ AI ಚಾಟ್ ಸಾಧನವಾಗಿದ್ದು, ಓಪನ್ AI ನಿಂದ ಅಭಿವೃದ್ಧಿಪಡಿಸಲಾಗಿದೆ. ಇದು ಬಳಕೆದಾರರ ಪ್ರಶ್ನೆಗಳಿಗೆ ಸಂವಹನಾತ್ಮಕ ಮಾದರಿಯಲ್ಲಿ ಉತ್ತರ ನೀಡುತ್ತದೆ. ಈ ಚಾಟ್ ಜಿಟಿಪಿಯು ಬಳಕೆದಾರರ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ಮಾಡಿ ಉತ್ತರವನ್ನು ರಚಿಸುತ್ತದೆ. ನೈಸರ್ಗಿಕ ಭಾಷೆ ಸಂರಕ್ಷಣಾ NLP ಎಂದು ಕರೆಯಲ್ಪಡುವ ತಂತ್ರಕಲೆಯು ಕ್ಷೇತ್ರವನ್ನು ಬಳಸುವ ಇಂಟರ್ನೆಟ್ ಡೇಟಾಸೆಟ್ನಲ್ಲಿ 4-5 ದಶಕಗಳಿಂದ ಹುಟ್ಟುಹಾಕಿದ ಗಿಗಾಬೈಟ್ಗಳಲ್ಲೇ ಮಾಹಿತಿಯನ್ನು ತುಂಬಿಕೊಂಡಿರುವ ಜಾಣ್ಮೆ ಇದರಲ್ಲಿರುತ್ತದೆ. ಈ ಚಾಟ್ ಮೂಲಕವಾಗಿ ಇದರ ಸಹಾಯದಿಂದ ಯಾವ ಪ್ರಶ್ನೆಗಳನ್ನು ನಾವು ಅದಕ್ಕೆ ಕೇಳಿದರೆ ಕ್ಷಣ ಮಾತ್ರದಲ್ಲೇ ಉತ್ತರ ನೀಡುತ್ತದೆ. ನೀವು ಕೇಳಿದ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಕ್ಕ ಉತ್ತರದ ಮೇಲೆ ಮತ್ತಷ್ಟು ಪ್ರಶ್ನೆಗಳು ನಾವು ಕೇಳಬಹುದು. ಹೀಗೆ ಪ್ರಶ್ನೆ ಕೇಳುತ್ತಾ ಹೋದರೆ ನಿಮ್ಮ ಆಪ್ತ ಸ್ನೇಹಿತನಂತೆ, ಸಹಾಯಕನಂತೆ ಅದು ಉತ್ತರ ನೀಡ್ತಕ್ಕಂಥದ್ದಾಗಿದೆ. ಇದು ಉತ್ತರಿಸುವ ಪರಿ ಹೇಗಿರುತ್ತದೆ ಅಂದರೆ, ನೀವು ಪರಿಣಿತರ ಜೊತೆ ಕುಳಿತು ಪರಿಹಾರ ಪಡೆದುಕೊಳ್ಳುವಂತಹ ಅನುಭವ ಇದರಲ್ಲಿ ನಿಮಗೆ ನೀಡಲಿದೆ. ಅಷ್ಟೇ ಅಲ್ಲದೆ ಇದು ನಿಮ್ಮ ಹೇಳುವ ಕಾರ್ಯಗಳನ್ನು ಚಾಚು ತಪ್ಪದೆ ಕೆಲಸ ಕೂಡ ಮಾಡ್ತಕ್ಕಂಥದ್ದಾಗಿದೆ. ಚಾಟ್ ಜಿಟಿಪಿ ತಂತ್ರಜ್ಞಾನದಿಂದ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಕರೆಸಿಕೊಳ್ಳುವ ಚಾಟ್ ಜಿಟಿಪಿಯು ಮನುಷ್ಯನ ತರ ಉತ್ತರಗಳನ್ನು ಒದಗಿಸುತ್ತದೆ.
ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಕೇಳಿದರೆ ಅಥವಾ ಒಂದು ವಿಷಯದ ಬಗ್ಗೆ ಕತೆ ಬರಿ ಎಂದರೆ ಎಂದು ಹೇಳಿದರೆ ಅದನ್ನು ಕೂಡ ಅದು ಮಾಡುತ್ತದೆ. ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಈ ತಂತ್ರಜ್ಞಾನ ಹೇಗೆ ಹತ್ತಿರವಾಗಿದೆ ಎಂದರೆ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವಿಷಯಕ್ಕೆ ಅದರ ಕೋಡನ್ನು ಬರೆಯಲು ಹೇಳಿದರೆ ತಕ್ಷಣ ಬರೆದು ಕೊಡುತ್ತದೆ. ಇದರಿಂದ ಲಕ್ಷಾಂತರ ಸಾಫ್ಟ್ವೇರ್ ಜಾಬ್ಗಳನ್ನು, ಕೆಲಸಗಾರ ಉದ್ಯೋಗಗಳನ್ನು ಕಳೆದುಕೊಳ್ಳುವ ಭಯ ಹತ್ತಿರವಾಗಿದೆ. ಈ ಓಪನ್ ಚಾಟ್ ಜಿಟಿಪಿಯು ಇದರಿಂದ ಮನುಷ್ಯರು ನಾವು ಗಮನಿಸಬಹುದೇನಂತಂದರೆ ಇನ್ನು ಭಾಷಾ ಅನುವಾದ, ಟೆಕ್ಟಾ ವಿವರಣೆಗಳಿಗಾಗಿ ಸಹ ವಿವಿಧ ನೈಸರ್ಗಿಕ ಭಾಷಾ ಸಂರಕ್ಷಣಾ ಕಾರ್ಯಗಳಿಗೆ ಈ ಚಾಟ್ ಜಿಟಿಪಿಯು ಸಹಾಯ ಮಾಡಲಿದೆ. ಹೆಚ್ಚು ಅವಶ್ಯಕತೆ ಇಲ್ಲದ ಕೆಲಸಗಳನ್ನು ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ದೊಡ್ಡ ದೊಡ್ಡ ಕಂಪನಿಗಳಿಗೆ ಸಹಾಯವಾಗಲಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರ್ತಕ್ಕಂಥ ಈ ಚಾಟ್ ಜಿಪಿಟಿಯು ಇದಾಗಿದೆ. ಆದ್ದರಿಂದ ಚಾಟ್ ಜಿಪಿಟಿಯ ಬಗ್ಗೆ ಇನ್ನೂ ಅನೇಕ ವಿಷಯವನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಆದ್ದರಿಂದ ಈ ಚಾಟ್ ಜಿಟಿಪಿ ಹಾಗೂ ಓಪನ್ AI ರಿಸರ್ಚ್ ಸಂಸ್ಥೆಯನ್ನು ಸಿದ್ಧಪಡಿಸಿರ್ತಕ್ಕಂಥ ಈ ಚಾಟ್ ಜಿಟಿಪಿಯು ಈ ವಿಜ್ಞಾನ ಲೋಕದಲ್ಲಿ, ತಂತ್ರಜ್ಞಾನ ಲೋಕದಲ್ಲಿ ಹೊಸ ಸಂಚಲನೆಯನ್ನು ಮೂಡಿಸಿದೆ ಎಂಬುದಾಗಿ ಈ ಮೂಲಕವಾಗಿ ಇಲ್ಲಿ ನಾವು ತಿಳಿದುಕೊಳ್ಳ